ಸಿನಿಮಾದ ಯಾವುದೇ ರೀತಿಯಾದಂಥ ಒಂದು ಟೀಸರ್ ಟ್ರೈಲರ್ ಫಸ್ಟ್ ಲುಕ್ ಏನೇ ರಿಲೀಸ್ ಆದರೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇತ್ತು. ಅದರಲ್ಲೂ ಕೂಡ ಆ ಒಂದು ಕಾರ್ದೊಂದು ಸೀನ್ ಇತ್ತಲ್ಲ, ಆ ಒಂದು ಲುಕ್ ಬಂದಾಗ ಅಥವಾ ಆ ಒಂದು ಗ್ಲಿಮ್ಸ್ ಬಂದಾಗ ಎಲ್ಲರೂ ಕೂಡ ಒಂಥರ ಬೆಂಕಿ ಹತ್ಕೊಂಡ್ಬಿಟ್ಟಿತ್ತು ಎಲ್ಲ ಕಡೆ. ಭಾಳಷ್ಟು ಜನ ಇದೆಲ್ಲ ಸಿನಿಮಾದಲ್ಲಿ ಇರುತ್ತೆ, ನೆಕ್ಸ್ಟ್ ಲೆವೆಲ್ ಹೋದಾಗ ಹಾಲಿವುಡ್ ಲೆವೆಲ್ ಹೋದಾಗ ಇದೆಲ್ಲ ಕಾಮನ್ ಅಂತ ಹೇಳ್ತಾ ಇದ್ರು. ಕೆಲವೊಂದಷ್ಟು ಜನ ಏನಿದು ಹೆಣ್ಮಕ್ಳಿಗೆ ಗೌರವ ಇಲ್ವಾ, ಈ ಥರ ಒಂದು ಸಿನಿಮಾ ಎಷ್ಟು ಮಾಡಬೇಕಾ, ಇದರಿಂದ ಸಮಾಜಕ್ಕೆ ಏನು ಸಂದೇಶ ಅಂತೆಲ್ಲ ಬಂದಿತ್ತು. ಇನ್ನು ತಬಾಹಿ ಸಾಂಗ್ ಬಂದಾಗಂತೂ ಇದು ನೆಕ್ಸ್ಟ್ ಲೆವೆಲಿಗೆ ಹೋಯಿತು, ಅವರ ಪರ್ಸ್ನಲ್ ಲೈಫ್ಗೆಲ್ಲ ಹೋಯ್ತಿದ್ದು. ಒಂದು ಕಡೆ ಕಿಯಾರ, ಇನ್ನೊಂದು ಕಡೆ ಯಶ್ ಅವರ ವಿಚಾರವಾಗಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನು ಯಶ್ ಅವ್ರಿಗೆ ಕೇಳಬಹುದಾ, ರಜತ್ ಶರ್ಮಾ ಅವರು ಕೇಳ್ತಾರ ಆಪ್ಕಿ ಅದಾಲತ್ನಲ್ಲಿ ಅಂತ ನನಗೂ ಕೂಡ ಪ್ರಶ್ನೆ ಇತ್ತು. ಯಾಕಂದರೆ ತುಂಬ ಬೋಲ್ಡ್ ಪ್ರಶ್ನೆಗಳು, ಅದಕ್ಕೆ ಯಶ್ ಅವರ ರೆಸ್ಪಾನ್ಸ್ ಹೇಗಿರ್ಬೋದು ಅಂತ. ಬಟ್ ಕೆಲವೊಂದು ಅನ್ಎಕ್ಸ್ಪೆಕ್ಟೆಡ್ ಕ್ವಶನ್ಗಳನ್ನು ರಜತ್ ಶರ್ಮಾ ಅವರು ಕೇಳಿದ್ದಾರೆ. ಒಂದೊಂದಾಗಿ ನಾನು ಹೇಳ್ತೀನಿ, ಅದರದ್ದೊಂದು ಗ್ಲಿಮ್ಸ್. ತುಂಬ ಜನ ಹೇಳ್ತಾ ಇದ್ರಿ ಆಪ್ಕಿ ಅದಾಲತ್ ಹಿಂದಿಲಿದೆ, ಸೊ ಅದನ್ನು ಸ್ವಲ್ಪ ಕನ್ನಡಕ್ಕೆ ಸಿಂಪ್ಲಿಫೈ ಮಾಡಿ ಹೇಳಿ ಅಂತ. ಖಂಡಿತ ನಿಮಗೋಸ್ಕರ ಸಿಂಪ್ಲಿಫೈ ಮಾಡಿ ಅವನ ಇಂಟರ್ವ್ಯೂನಲ್ಲಿ ಏನೇನು ಹೈಲೈಟ್ಸ್ ಇತ್ತು, ವಿಶೇಷವಾಗಿ ಕಾಂಟ್ರವರ್ಸಿಗಳು ಸಂಬಂಧಪಟ್ಟ ಹಾಗೆ ಅದನ್ನು ನಾನು ಹೇಳ್ತೀನಿ. ನಾನು ಲಾಸ್ಟ್ ವೀಡಿಯೋ ಮಾಡಿದಾಗ ರಶ್ಮಿಕಾ ಮಂದಣ್ಣಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವರು ಒಂದಷ್ಟು ಲೆಕ್ಚರ್ ಮಾಡೋಕ್ಕೆ ಶುರು ಮಾಡಿದ್ರು. ರಶ್ಮಿಕಾ ಏನು ತಪ್ಪಿದೆ, ಒಂದು ಶೋ ಆಫ್ ಅನ್ನೋ ವರ್ಡಿಗೆ ಯಾಕೆ ಅಷ್ಟೆಲ್ಲ ಮೀನಿಂಗ್ ಕೊಡ್ತೀರಾ ಅಂತ. ಪರ್ಸ್ನಲಿ ನನಗೆ ರಶ್ಮಿಕಾ ಮಂದಣ್ಣಗೆ ಏನೂ ಇಲ್ಲ. ಅಲ್ಲಿ ಏನು ಹೇಳಿದ್ದಾರೆ ಆ ಒಂದು ಇಂಟರ್ವ್ಯೂನಲ್ಲಿ, ಹಿಂದೆ ರಶ್ಮಿಕಾ ಏನು ಹೇಳಿದರು ಎರಡನ್ನೂ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಷ್ಟೇ. ಅದನ್ನು ಬಿಟ್ಟು ನಂದು ಯಾವುದೇ ಜಡ್ಜ್ಮೆಂಟ್ ಕನ್ಕ್ಲೂಷನ್ ನಾನು ಪಾಸ್ ಮಾಡಿಲ್ಲ, ನನಗದರ ಅಗತ್ಯ ಕೂಡ ಇಲ್ಲ. ನನಗೇನಂದರೆ ನನ್ನ ಒಂದು ಚಾನಲನ್ನು ನೋಡುವಂಥ ವೀಕ್ಷಕರಿಗೆ ಸಿಂಪ್ಲಿಫೈ ಮಾಡಲ್ಲಿ ಏನು ವಿಚಾರ ಅದನ್ನು ಹೇಳಬೇಕಾಗಿತ್ತು, ಅದು ನಾನು ಹೇಳಿದ್ದೀನಿ. ತುಂಬ ಜನಕ್ಕೆ ಅದು ಇಂಟ್ರೆಸ್ಟ್ ಇರುತ್ತೆ, ಏನಾಗಿದೆ ಯಶ್ ಏನು ಹೇಳಿದರು ಒಂದು ಇಂಟರ್ವ್ಯೂನಲ್ಲಿ ಅಂತ. ಅದನ್ನು ನಾನು ಸಿಂಪಲಾಗಿ ಮಾಡ್ತಿದ್ದೀನಿ, ದಟ್ಸ್ ಇಟ್. ಈಗ ಬರೋಣ ವಿಚಾರಕ್ಕೆ. ಟಾಕ್ಸಿಕ್ನಲ್ಲಿ ಫಸ್ಟ್ ವಿಚಾರ ಬರೋದೇನು ಅಂತಂದರೆ, ಯಶ್ ಹಿಂದೆ ವೀಕೆಂಡ್ ವಿತ್ ರಮೇಶ್ ಎಲ್ಲಿ ಅಂತ ಅನ್ಕೋತೀನಿ, ಆ ಒಂದು ಶೋನಲ್ಲಿ ಯಾವತ್ತೂ ಕೂಡ ನನ್ನ ತಂದೆ ತಾಯಿ ಥಿಯೇಟ್ರಲ್ಲಿ ಬಂದು ಕೂತು ಮುಜುಗರ ಪಡುವಂಥ ಒಂದು ಸಿನಿಮಾವನ್ನು ಅಥವಾ ಅಂಥ ಒಂದು ಪ್ರಾಜೆಕ್ಟನ್ನು ನಾನು ಒಪ್ಕೊಳ್ಳಲ್ಲ ಯಾವತ್ತೂ ಕೂಡ ಅಂತ ಹೇಳಿದರು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ರಜತ್ ಶರ್ಮಾ ಅದರಲ್ಲೊಂದು ಸೆಗ್ಮೆಂಟ್ ಬರುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಅಂತ. ಸೊ ಡಬಲ್ ಸ್ಟ್ಯಾಂಡರ್ಡ್ ಆ ಒಂದು ಸೆಗ್ಮೆಂಟಲ್ಲಿ ಕೇಳ್ತಾರೆ, ಯಶ್ ಅವರು ಹೇಳೋದೊಂದು ಮಾಡೋದೊಂದ, ಎರಡು ರೀತಿಯಾದಂಥ ನೀತಿಯನ್ನು ನೀವು ಅನುಸರಿಸ್ತೀರಾ ಅಂತ. ಯಶ್ ಅವರು ಅದ್ರ ಬಗ್ಗೆ ಒಂದು ಸೆಕೆಂಡ್ ಅಥವಾ 2 ಸೆಕೆಂಡ್ ಯೋಚನೆ ಮಾಡ್ತಾರೆ. ಆಲ್ರೆಡಿ ಅವರು ಈ ಟಾಕ್ಸಿಕ್ ಟ್ರೈಲರ್ ಇವೆಂಟಲ್ಲಿ ಒಂದು ಗ್ಲಿಮ್ಸ್ ಅದ್ರ ಬಗ್ಗೆ ಒಂದು ಕ್ಲೂ ಕೊಟ್ಟಿದ್ರು, ನಾವು ಕಾಲಕ್ಕೆ ತಕ್ಕಂತೆ ನಡಿಬೇಕು, ತಾಳಕ್ಕೆ ತಕ್ಕ ಹಾಗೆ ಕುಣಿಬೇಕು ಅಂತ. ಅಂದರೆ ಆ ಒಂದು ಕಾಲ್ಗಟ್ಟಕ್ಕೆ ನಾವು ಬದಲಾಗಬೇಕಾಗತ್ತೆ ಅಂತ. ಯಶ್ ಆಪ್ಕಿ ಅದಾಲತ್ನಲ್ಲಿ ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ನೀವು ಹಿಂದೆ ಹತ್ರ ಹೇಳಿದ್ರಿ ಟಾಕ್ಸಿಕ್ ಸಿನಿಮಾದ ಟೀಸರ್ ಟ್ರೈಲರೆಲ್ಲ ನೋಡಿದಾಗ ಸಾಂಗ್ಗಳನ್ನು ಅದು ಪೇರೆಂಟ್ಸ್ ಜೊತೆ ನೋಡುವಂಥ ಸಿನಿಮಾ ಆಗಿದೆಯಾ, ನೀವು ಯಾಕೆ ಚೇಂಜ್ ಆದ್ರಿ ಅಂತ. ಆಗ ಯಶ್ ಹೇಳ್ತಾರೆ, ನೋಡಿ ಸರ್, ನಾನು ಚಿಕ್ಕವನಿದ್ದಾಗ ಮದುವೆನೇ ಆಗಲ್ಲ ಅಂತ ಹೇಳ್ತಿದ್ದೆ, ಆದರೆ ಆ ಒಂದು ಏಜ್ ಬಂದಾಗ ನಾನು ಮದುವೆ ಆದೆ. ಹಾಗಂತ ನಾನು ಒಂದು ಹಂತದಲ್ಲಿ ಬೇರೆ ಬೇರೆ ಒಂದು ಸಿಚುವೇಷನಲ್ಲಿ ಕಾಲಘಟ್ಟದಲ್ಲಿ ನಮ್ಮ ಏಜ್ ಆಗ್ತಾನೆ ಆ ಒಂದು ಪರಿಸ್ಥಿತಿ ತಕ್ಕ ಹಾಗೆ ನಾವು ಯೋಚನೆ ಮಾಡ್ತಾ ಇರ್ತೀವಿ, ನಮ್ಮ ಡಿಸಿಷನ್ಗಳನ್ನು ತಗೊಳ್ತೀವಿ. ನನಗೆ ಆ ಹಂತದಲ್ಲಿ ಆ ಥರ ಇತ್ತು. ನನಗೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾಗಳು ಎಲ್ಲರೂ ಕೂಡ ಬಂದು ಕೂತು ನೋಡುವಂಥ ಸಿನಿಮಾ. ಆದರೆ ಈಗ ಸಾಕಷ್ಟು ಟ್ರಾನ್ಸ್ಫಾರ್ಮ್ ಆಗಿದೆ ಕಾಲಘಟ್ಟ. ಈಗ ಜೆನ್ಝಿ ಯುಗ ಅಥವಾ ಬೇರೆ ಬೇರೆ ರೀತಿಯಾದಂಥ ಕಾನ್ಸೆಪ್ಟ್ಗಳು ಬರುತ್ತೆ, ಪ್ರಾಜೆಕ್ಟ್ಗಳು ಬರುತ್ತೆ. ಹಾಗಾಗಿ ನಾನು ಕೆಲವೊಂದನ್ನು ಮಾಡಲೇಬೇಕಾಗುತ್ತೆ, ನನ್ನಲ್ಲೂ ಎವಲ್ಯೂಷನ್ ಆಗ್ತಾ ಇರುತ್ತೆ. ನಾನು 25ನೇ ವರ್ಷದಲ್ಲಿ ಏನು ಯೋಚನೆ ಮಾಡ್ತಿದ್ದೆ, 35 ಇಯರ್ಸ್ ಬಂದಾಗ ಸೇಮ್ ಯೋಚನೆ ಇರಲ್ಲ. ಯಾರೊಬ್ಬ ವ್ಯಕ್ತಿ ಕೂಡ ನಾನು ಹಾಗೇ ಇದ್ದೀನಿ, 20 ವರ್ಷದಲ್ಲಿ ನಾನು ಹೀಗಿದ್ದೆ, 30ಕ್ಕೂ ಹಾಗೇ ಇದ್ದೀನಿ, ಅಥವಾ 15 ವರ್ಷಕ್ಕೆ ನಾನು ಆ ಥರ ಇದ್ದೆ, 25 ವರ್ಷಕ್ಕೂ ನಾನು ಸೇಮ್ ಇದ್ದೀನಿ ಅಂದರೆ ಅದು ಸುಳ್ಳು ಹೇಳ್ತಿದ್ದಾರೆ ಅಂತ ಅರ್ಥ. ಮನುಷ್ಯನಲ್ಲಿ ಬದಲಾವಣೆ ಆಗ್ತಿರುತ್ತೆ, ಯೋಚನೆಯಲ್ಲಿ ಚೇಂಜಸ್ ಆಗ್ತಾ ಇರುತ್ತೆ. ಆ ಕಾರಣಕ್ಕೆ ನಾನು ಈ ಸಿನಿಮಾದ ಪ್ರಾಜೆಕ್ಟ್ ಒಪ್ಕೊಂಡೆ. ಜೊತೆಗೆ ಆ ಸೀನ್ಗಳು ಯಾಕೆ ಮಾಡಿದೆ ಅಂತಂದರೆ, ಒಂದು ಸ್ಟೋರಿ ಸ್ಟಾರ್ಟ್ ಆಗಿ ಬೇರೆ ಬೇರೆ ರೀತಿಯಾದಂಥ ಟ್ವಿಸ್ಟ್ಗಳನ್ನು ತಗೊಂಡು ಹೋಗಿ ಅಲ್ಲಿ ಲ್ಯಾಂಡ್ ಆಗಬೇಕು ಅಂತಂದರೆ ನಾನು ಆ ಸೀನ್ಗಳನ್ನು, ಹಾಡುಗಳನ್ನು ನಾನು ಮಾಡಲೇಬೇಕಾಗಿತ್ತು ಅನ್ನೋದನ್ನು ಕ್ಲಿಯರ್ ಕಟ್ಟಾಗಿ ಹೇಳಿದರು. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಅವ್ರು ಕೇಳಿದಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಒಂದು ಕಮೆಂಟ್ ಇದೆ ತಬಾಹಿ ಸಾಂಗ್ ಬಗ್ಗೆ, ನಾನು ಓದ್ಬಿಡ್ಲಾ ಅಂತ ಕೇಳ್ತಾರೆ ರಜತ್ ಶರ್ಮಾ. ಸೊ ಆಗ ಸ್ವಲ್ಪ ಕೆಟ್ಟದಾಗಿದೆ ಓಕೆನಾ ಅನ್ನೋ ರೀತಿಯಾಗಿ ಅವ್ರು ನೋಡ್ತಿರ್ಬೇಕಾದ್ರೆ ಎಷ್ಟು ಸುಮ್ಮನೆ ತಮಾಷೆ ಹೇಳ್ತಾರಲ್ಲಿ, ಸರ್ ಬೇಡ ಸರ್, ನಿಮ್ಮ ಬಾಯಲ್ಲಿ ಅದು ಕೇಳೋಕ್ಕೆ ಚೆನ್ನಾಗಿರಲ್ಲ, ಬೇಡ ಬಿಟ್ಬಿಡಿ ಅದನ್ನು ಅಂತ. ಸೊ ಇಲ್ಲ ನಾನು ಓದ್ತೀನಿ ಅಂತ ಹೇಳಿ, ಇದು ತಬಾಹಿ ಸಾಂಗ ಅಥವಾ ಯಾವುದಾದ್ರೂ ಕಾಂಡಮ್ ಆ್ಯಡ ಅಂತ ಕೇಳ್ತಾರೆ. ಸೊ ಈ ಕಮೆಂಟ್ ಬಗ್ಗೆ ನೀವೇನು ಹೇಳ್ತೀರಾ ಯಶ್ ಅಂದಾಗ, ಯಶ್ ಒಂದು ಸ್ಮೈಲ್ ಕೊಟ್ಟು, ಆ ಥರದ್ದೊಂದು ಆ್ಯಡ್ ಮಾಡೋದಾದರೂ ಕೂಡ ನಾನು ಫ್ರೀಯಾಗಿ ಮಾಡಲ್ಲ, ಅದಕ್ಕೂ ಕೂಡ ನಾನು ಚಾರ್ಜ್ ಮಾಡ್ತೀನಿ, ಮುಫ್ತ್ ಮೇ ಕೋಯಿ ನೈ ಕರೇಗ. ಸೊ ಆ ಥರದ್ದು ಅಂತ ಅನಿಸಿದ್ರೆ, ಸೊ ಏನೇ ಇದ್ದರೂ ಕೂಡ ಅದಕ್ಕೊಂದು ವ್ಯಾಲ್ಯೂ ಅಂತಿರುತ್ತೆ, ಅದಕ್ಕೊಂದು ಏನೋ ಪೇಮೆಂಟ್ ಅಂತಿರುತ್ತೆ ಅಂತ ಸ್ವಲ್ಪ ಶಾರ್ಪಾಗಿಯೇ ನೇರವಾಗಿ ಅದನ್ನು ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಜೊತೆಗೆ ಅವ್ರು ಒಂದು ಹೇಳ್ತಾರೆ, ಟಾಕ್ಸಿಕ್ ಸಿನಿಮಾದ ಕೆಳಗಡೆನೇ ನಾವು ಒಂದು ಟ್ಯಾಗ್ಲೈನ್ ಹಾಕಿದ್ದೀವಿ. ಆ ಟ್ಯಾಗ್ಲೈನ್ ಏನು ಹೇಳುತ್ತೆ ಅಂತಂದರೆ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಅಂದರೆ ಇದು ಚಿಕ್ಕವರಿಗೆಲ್ಲ, ಅಂದರೆ ಚಿಕ್ಕ ಮಕ್ಕಳ ಥರ ಇರುವಂಥವ್ರೆಲ್ಲ, ಯಾರು ಇನ್ನೂ ಮೈಂಡ್ ಇನ್ನೂ ಮೆಚ್ಯೂರ್ ಆಗಿಲ್ಲ ಅವ್ರಿಗೂ ಅಲ್ಲ ಅಂತ ಹೇಳ್ತಾರೆ, ಮಕ್ಕಳಿಗೂ ಅಲ್ಲ, ಯಾರಿನ್ನೂ ದಿಮಾಗ್ ಸೆ ಬಚ್ಚೆ ಹೇ
ಅವ್ರಿಗೂ ಅಲ್ಲ ಅಂತ, ಯಾರು ಮೈಂಡಲ್ಲಿ ಇನ್ನೂ ಮಗುವಾಗಿದ್ದಾರೆ ಅಥವಾ ಇನ್ನೂ ಮೆಚುರಿಟಿ ಆಗಿಲ್ಲ ಅನ್ನೋದ್ರ ಬಗ್ಗೆ. ಸೊ ಅವ್ರಿಗೆ ಅಂತ ಸ್ವಲ್ಪ ಸಾರ್ಕಾಸ್ಟಿಕ್ ಆಗಿ ಯಶ್ ಅವರಲ್ಲಿ ಹೇಳಿದರು. ಸೊ ಹಾಗಾಗಿ ನಾವು ವೆರಿ ಕ್ಲಿಯರ್ ಹೇಳಿದ್ದೀವಿ, ಇದು ಏನಿದ್ರು ಕೂಡ ಒಂದು 18 ಮೇಲಿರುವಂಥವ್ರಿಗೆ ಮಾಡಿರುವಂಥ ಸ್ಟೋರಿ. ಸೊ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಏನಕ್ಕೆ ನಾವು ಈ ಸೀನ್ಗಳನ್ನು ಇಟ್ಟಿದ್ದೀವಿ, ಯಾಕೆ ಅದು ಬರುತ್ತೆ ಅನ್ನೋದು ಸಿನಿಮಾ ನೋಡಿದ್ಮೇಲೆ ನಿಮಗೆ ಕನ್ವಿನ್ಸ್ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಇದು 2 ವಿಚಾರ. ಒಂದು ತಬಾಹಿ ಸಾಂಗ್ ಬಗ್ಗೆ. ಇನ್ನೊಂದು ಕಡೆ ಭಾಳ ಮುಖ್ಯವಾದಂಥ ಒಂದು ಪ್ರಶ್ನೆ ಅವ್ರು ಕೇಳ್ತಾರೆ, ಈ ಒಂದು ಹಾಡುಗಳನ್ನು ಸೀನ್ಗಳನ್ನು ನೋಡಿದಾಗ ನಿಮ್ಮ ಮನೇಲಿ ಹೇಗಿತ್ತು ರಿಯಾಕ್ಷನ್, ವಿಶೇಷವಾಗಿ ರಾಧಿಕಾ ಪಂಡಿತ್ ಅವರು ಹೇಗೆ ರೆಸ್ಪಾನ್ಸ್ ಕೊಟ್ಟರು ಅಥವಾ ಅವ್ರಿಗೇನು ಅನಿಸ್ತು ಇದನ್ನು ನೋಡಿದಾಗ, ವಾಸ್ ಶಿ ಓಕೆ ವಿತ್ ದ್ಯಾಟ್ ಅಂತ. ನನಗೆ ಈ ಕ್ವಶನ್ ಅಂತೂ ಐ ಲಿಟ್ರಲಿ ಡಿಂಟ್ ಬಿಲೀವ್ ಈ ಥರದೊಂದು ಪ್ರಶ್ನೆ ಕೇಳ್ಬೋದಾ ಅಂತ. ಸೊ ಯಶ್ ಅವರು ಅದನ್ನು ಹಾಗೆ ಅಷ್ಟೇ ಸ್ಪೋರ್ಟಿವ್ ತೊಗೊಂಡ್ರು. ಅವ್ರು ಹೇಳಿದ್ರು ಕಷ್ಟ ಅನಿಸುತ್ತೆ ಯಾರಿಗಾದರೂ ಕೂಡ ಒಬ್ಬ ಪಾರ್ಟ್ನರಿಗೆ ಈ ಥರದೊಂದು ಸೀನ್ಸ್ ಪತಿಯಲ್ಲಿ ಆನ್ ಸ್ಕ್ರೀನ್ ಮಾಡಬೇಕಾದ್ರೆ ಇಟ್ ವಿಲ್ ಬಿ ಅನ್ಕಂಫರ್ಟೇಬಲ್. ಅವ್ರಿಗಿರುತ್ತೆ, ಕಷ್ಟ ಅನಿಸುತ್ತೆ ನೋಡೋದೇನು, ಅವ್ರಿಗೆ ವಿಲ್ ನಾಟ್ ಬಿ ಹ್ಯಾಪಿ. ಬಟ್ ಅವರು ವರ್ಡ್ ಯೂಸ್ ಮಾಡಿದ್ದು, ನಾನು ಕೂಡ ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಆ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಯಾಕಂದರೆ ಅಲ್ಲಿ ರಾಯ ಅನ್ನೋ ಕ್ಯಾರೆಕ್ಟರ್, ನಾಡಿಯಾ ಅನ್ನೋ ಕ್ಯಾರೆಕ್ಟರ್ ಅವರಿಬ್ಬರು ಪರಸ್ಪರ ತುಂಬ ಪ್ರೀತಿಸ್ತಾ ಇರ್ತಾರೆ, ಜಗತ್ತಿಗೆ ಏನಕ್ಕೂ ಹೆದರಲ್ಲ ಅವರು. ಸೊ ಅಂಥ ಒಂದು ಬಾಂಡಿಂಗ್ ಇರುತ್ತೆ ಅವ್ರ ನಡುವೆ. ಸೊ ಅದನ್ನು ನಾವು ತೋರಿಸ್ಬೇಕಾಗಿತ್ತು ಅಲ್ಲಿ ಅಂತ. ಜೊತೆಗೆ ಹಾಗಂತ ರಾಧಿಕಾ ಅವರು ಅದನ್ನು ನೋಡ್ತಾ ಅಪ್ಸೆಟ್ ಆಗಿದ್ದಾರೆ ಅಂತ ಅದರ ಅರ್ಥ ಅಲ್ಲ. ಅವ್ರಿಗೂ ಗೊತ್ತಿದೆ, ಅವರು ಕೂಡ ಒಬ್ಬ ಆ್ಯಕ್ಟರ್. ಅಲ್ಲಿ ಇರೋದು 2 ಕ್ಯಾರೆಕ್ಟರ್, ಒಂದು ರಾಯ, ಒಂದು ನಾದಿಯಾ ಅನ್ನೋ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟ್ರಿಗೆ ನನ್ನ ಪತಿ ಏನು ಕೊಡಬೇಕು, ನ್ಯಾಯ ಸಲ್ಲಿಸಬೇಕು, ಅದನ್ನು ಸಲ್ಲಿಸ್ತಾ ಇದ್ದಾರೆ. ಇಟ್ಸ್ ದ ಕ್ಯಾರೆಕ್ಟರ್ ಪ್ಲೇಯಿಂಗ್ ದೇರ್. ರಾಯ ನಾಡಿಯಾ ಜೊತೆ ಮಾಡ್ತಿರೋದು ಬಿಟ್ಟರೆ ನನ್ನ ಹಸ್ಬೆಂಡಲ್ಲಿ ರೊಮ್ಯಾನ್ಸ್ ಮಾಡ್ತಿರೋದಲ್ಲ ಅಂತ ಅರ್ಥ ಮಾಡ್ಕೊಳ್ಳುವಂಥ ಮೆಚ್ಯೂರಿಟಿ ರಾಧಿಕಾ ಪಂಡಿತ್ ಅವ್ರಿಗಿದೆ. ದಟ್ಸ್ ಹಿಸ್ ಜಾಬ್, ಹಿ ಈಸ್ ಡೂಯಿಂಗ್ ಅಂತ ಅವ್ರಿಗೂ ಗೊತ್ತಿದೆ ಅಂತ. ಸೊ ಅಪ್ಸೆಟ್ ಆಗೋದು, ನಾರಾಜ್ ಆಗೋದು ಅದ್ರ ಬಗ್ಗೆ ಏನೂ ಇಲ್ಲ. ನಾವೆಲ್ಲ ಪ್ರೊಫೆಷ್ನಲ್ಸ್ ಇದ್ದೀವಿ. ಆ ಕ್ಯಾರೆಕ್ಟ್ರಿಗೆ ಏನು ಬೇಕೋ ಅದನ್ನು ಕೊಟ್ಟಿದ್ದೀವಿ. ನಾನು ಕಂಫರ್ಟ್ ಝೋನಿಂದ ಹೊರಗಡೆ ಬಂದು ಕೊಟ್ಟಿದ್ದೀನಿ ಅಂತ. ಇದೊಂದು ವೆರಿ ಇಂಪಾರ್ಟೆಂಟ್ ಪ್ರಶ್ನೆ. ಕೆಲವೊಂದು ತೀರ ಅವ್ರ ಪರ್ಸ್ನಲಾಗಿ ಕೇಳಬೇಕಂತ ಅನ್ಸ್ಬೋದು. ಬಟ್ ಜನರಿಗೊಂದು ಕುತೂಹಲ ಇದ್ದೇ ಇರುತ್ತೆ, ಮನೇಲಿ ರಿಯಾಕ್ಷನ್ ಹೇಗಿರುತ್ತೆ, ಒಬ್ಬ ನಟನ ಮನೆಯಲ್ಲಿ ಹೇಗಿರುತ್ತೆ. ಯಾಕಂದರೆ ಇವೆಲ್ಲ ಭಾಳ ಸೂಕ್ಷ್ಮ ವಿಚಾರಗಳು, ನಾವು ಗಮನಿಸ್ಬೋದು. ಈಸಿ ಹೀರೋ ಬರ್ತಾನೆ, ಮಿಂಚ್ತಾನೆ, ಇಂಥ ಸೀನ್ ಮಾಡ್ತೀನಿ, ಏನು ಮಜಾ ಗುರು ಅಂತೆಲ್ಲ ಅನ್ಕೋಬೋದು. ಬಟ್ ಇಟ್ಸ್ ನಾಟ್ ಈಸಿ. ಒಂದು ಕ್ಯಾಮ್ರಾ ಮುಂದೆ ನಟಿಸೋದು, ಜೊತೆಗೆ ಫ್ಯಾಮ್ಲಿನ ಕನ್ವಿನ್ಸ್ ಮಾಡೋದು, ಅದೆಲ್ಲ ತುಂಬ ಕಷ್ಟದ ಕೆಲಸ. ಸೊ ಈ ಥರ ಒಂದಷ್ಟು 3 ಪ್ರಶ್ನೆಗಳು, ವಿಶೇಷವಾಗಿ ಕಾಂಟ್ರವರ್ಸಿಗಳ ಬಗ್ಗೆ ಅವ್ರು ಕೇಳಿದ್ದಕ್ಕೆ ಉತ್ತರ ಕೊಟ್ಟರು. ಹಿ ವಾಸ್ ಸ್ಟ್ರೈಟ್ ಫಾರ್ವರ್ಡ್. ಕೇಳಿದಂಥ ಪಾಯಿಂಟ್ಗಳಿಗೆ ನೇರವಾಗಿ ಹೇಳಿದ್ರು. ಇನ್ನೊಂದಷ್ಟು ವಿಚಾರಗಳಿದೆ, ನಾನು ಅದರ ಬಗ್ಗೆ ಏನೋ ಸಪ್ರೇಟ್ ವೀಡಿಯೋ ಮಾಡಿ ಹೇಳ್ತೀನಿ. ಅದರಲ್ಲಿ ಯಾವುದು ಅಂತಂದರೆ, ಮುಖ್ಯವಾಗಿ ದುರಂಧರ್ ಬಂದಾಗ ಏನಾದರೂ ಹೆದರು ಬಿಟ್ರಾ. ಮಾರ್ಚ್ 19ಕ್ಕೆ ರಿಲೀಸ್ ಆಗಬೇಕಾಗಿತ್ತು ಟಾಕ್ಸಿಕ್. ದುರಂಧರ್ ಬರ್ತಿದೆ, ಯಾಕಂದರೆ ಫಸ್ಟ್ ಒಂದು ಹಿಟ್ ಆಗಿತ್ತು, ಸೆಕೆಂಡ್ ಪಾರ್ಟ್ ದಿ ರಿವೆಂಜ್. ಅದನ್ನು ನೋಡಿ ಯಶ್ ಹೋದರು ಅನ್ನೋದಕ್ಕೆ ಅದಕ್ಕೂ ಕೂಡ ಸೂಪರಾಗಿ ಉತ್ತರ ಕೊಟ್ಟಿದ್ದಾರೆ. ಈ ಭಯ ಪಟ್ಟಿದ್ದೀರಾ ಅನ್ನೋದಕ್ಕೆ. ಇನ್ನೊಂದು ಶಾರುಖ್ ಖಾನ್ ವಿಚಾರವಾಗಿ, KGF ಜೊತೆ ಅವರ ಸಿನಿಮಾ ಕೂಡ ರಿಲೀಸ್ ಆಗಿತ್ತು, 0 ಅನ್ಕೋತೀನಿ. ಸೊ ಆಗ ನೀವು ಅವರ ಫ್ಯಾನ್ ಅಂತ ಹೇಳ್ತೀರಾ, ಜೊತೆಗೆ ಅವ್ರನ್ನೇ ಮಕಾಡೆ ಮಲಗಿಸ್ಬಿಟ್ರಿ KGF ಅಲ್ಲಿ ಅಂತ, ಅದ್ರ ಬಗ್ಗೆ ಕೂಡ ಅವ್ರು ಉತ್ತರ ಕೊಟ್ಟರು. ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನು ಅಂತಂದರೆ, ಅವರ ತಂದೆ ತಾಯಿ ಬಗ್ಗೆ ಮಾತಾಡಿದ್ದಾರೆ. ತಂದೆ ಡ್ರೈವಿಂಗ್ ಕೆಲಸ ಮಾಡ್ತಿದ್ದ್ರ ಬಗ್ಗೆ ಯಶ್ ಮೇಲೆ ಒಂದು ಕಂಪ್ಲೇಂಟ್ ಇತ್ತು. ಕಂಪ್ಲೇಂಟ್ ಅನ್ನೋದಕ್ಕಿಂತ ನ್ಯೂಸ್ ಇತ್ತು. ಅಂದರೆ ಇವರು ಆಡಿ ಕಾರಲ್ಲಿ ಓಡಾಡ್ತಾರೆ, ಅಪ್ಪ ಇನ್ನೂ ಕೂಡ BMTC ಓಡಿಸ್ತಾ ಇದ್ದಾರೆ ಅಂತ. ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲ್ ಇರುತ್ತೆ. ಸೊ ದಯವಿಟ್ಟು ನೋಡಿ. ಸೊ ನಿಮಗೆ ಇದು ಒಂದಷ್ಟು ಅರ್ಥ ಆಗಿದೆ ಅವನ ಇಂಟರ್ವ್ಯೂ ವಿಚಾರವಾಗಿ ಅಂತ ಅಂದ್ಕೊಂಡಿದ್ದೀನಿ. ಜಸ್ಟ್ ನಾನು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಸಿಂಪಲ್ಲಾಗಿ ನಿಮ್ಮ ಮುಂದೆ ಈ ವಿಚಾರವನ್ನು ಇಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.